ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಮೂಲ್ಯವಾದ ವ್ಯಕ್ತಿಗಳನ್ನು ದೂರ ಮಾಡಿಕೊಂಡಿದ್ರೆ, ಎಷ್ಟೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅಪನಿಂದನೆಗಳು, ವಿವಾದಗಳು, ವಾದವಿವಾದಗಳು ನಿಮ್ಮನ್ನು ಕಾಡಿಸುವಂತಾಗತ್ತೆ. ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ಭವಿಷ್ಯದಲ್ಲಿ ಮುಳ್ಳಾಗತಕ್ಕಂಥದ್ದು. ರಾಶಿಯವರು ಧನ ಮಾನ ಹಾನಿಯಾಗತಕ್ಕಂಥದ್ದು ಜಾಗ್ರತೆಯಿಂದ ಧನುರಾಶಿಯವರು ಮಾಡಬೇಕು. ಏನೋ ನಾನು ಸಾಧಿಸ್ಬಿಡ್ತೇನೆ ಅಂತ ತಿಳಿದಿದ್ದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಖಂಡಿತ ಕೈಯನ್ನು ಸುಟ್ಕೊಳ್ತೀರಿ. ಜಾಗ್ರತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 5ನೇ ತಾರೀಕಿಂದ 11ನೇ ತಾರೀಕುವರೆಗೂ, ಅಂದರೆ ರವಿವಾರದಿಂದ ಶನಿವಾರದವರೆಗೂ ಇರತಕ್ಕಂಥ 12 ರಾಶಿಯವರ ಆಗುಹೋಗುಗಳು, ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆಯನ್ನು ಈ ವಾರ ಇಡತಕ್ಕಂಥದ್ದು ಅಂತ ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷತೆ ಇದೆ ಅಂತ ನೋಡೋದಾದರೆ, 5ನೇ ತಾರೀಕು ಭಾನುವಾರ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಚಂದ್ರೋದಯ ರಾತ್ರಿ 9:12 ಗಂಟೆಗಾಗತ್ತೆ ಭಾನುವಾರ. ಯಾರು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ತುಂಬ ವಿಘ್ನಗಳು ಕಾಡಿಸ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸರ್ಕಾರದ ವಿಚಾರದಲ್ಲಿ ನಮಗೆ ಲಾಭದಾಯಕವಾಗ್ತಾ ಇಲ್ಲ, ಯಾವುದೋ ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೀರಾ, ಯಾವುದೋ ಫೈಲ್ ಸರ್ಕಾರದಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ಕೆಲಸ ಕಾರ್ಯದಲ್ಲಿ ಏನೂ ಆಗ್ತಾನೇ ಇಲ್ಲ ಅಂತ ಹೇಳಿದವರು, ಸಂಕಷ್ಟರ ಚತುರ್ಥಿ ಭಾನುವಾರ ಬಂದಿರತಕ್ಕಂಥ ತುಂಬ ವಿಶೇಷ. ಆ ದಿನ ಗಣಪತಿಗೆ ಗರಕೆ ಸಹಿತವಾಗಿ ಕೆಂಪು ಪುಷ್ಪಗಳನ್ನು ಸಮರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಜಪವನ್ನು ಮಾಡಿ. ಖಂಡಿತ ನಿಮ್ಮ ಕೆಲಸ ಕಾರ್ಯ ಇಡತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಹಾಗೂ ಆ ಕೆಲಸದಲ್ಲಿ ದಿಗ್ವಿಜಯ ಪ್ರಾಪ್ತವಾಗತಕ್ಕಂಥದ್ದು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳನ್ನು ಜಯಿಸುವಿಕೆ ಈ ವಾರ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭದ ವಾರ. ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಅನುಕೂಲಗಳನ್ನು ಪಡೆದುಕೊಳ್ಳತಕ್ಕಂಥ ವಾರವಿದು. ಮೇಷರಾಶಿಯವರಿಗೆ ಧನಲಾಭವಾಗುತ್ತೆ. ಸಮಾಜದಲ್ಲಿ ಉತ್ತಮ ಕೀರ್ತಿಯನ್ನು ಹೊಂದುವಂತರಾಗ್ತೀರಾ. ಇರತಕ್ಕಂಥ ವ್ಯಾಜ್ಯಗಳು, ಮನಸ್ತಾಪಗಳು ದೂರವಾಗತಕ್ಕಂಥ ವಾರವಿದು. ನಾನಾ ರೀತಿಯ ಕೋರ್ಟು ಕಚೇರಿ ವ್ಯಾಜ್ಯಗಳು ಈ ವಾರ ದೂರವಾಗುತ್ತೆ. ಲಕ್ಷ್ಮಿ ಅನುಗ್ರಹದಿಂದ ಉತ್ತಮ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಜನರೊಂದಿಗಿರತಕ್ಕಂಥ ಕೊಂಚ ಮಟ್ಟಿನ ವ್ಯಾಜ್ಯಗಳು ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ ಸಹಿತವಾಗಿ ನೆಮ್ಮದಿ ನಡೆಸತಕ್ಕಂಥ ವಾರ ಇದಾಗಿರುತ್ತೆ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಶುಭದ ವಾರ. ಯಾವುದರ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ದವರು ಮೇಷರಾಶಿಯವರು ಪ್ರಾರಂಭಿಸಿ ಒಳ್ಳೆಯ ಲಾಭವನ್ನು, ಒಳ್ಳೆಯ ಅಭಿವೃದ್ಧಿಯನ್ನು ಈ ವಾರ ಕಾಣುವಂತರಾಗ್ತಾರೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಜಾಗ್ರತೆಯಿಂದಿರತಕ್ಕಂಥದ್ದು. ವೃಷಭರಾಶಿಯವರು ಕಳ್ಳಕಾಕರ ಕಾಟಗಳು ನಿಮ್ಮ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಳ್ಳತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ನಿಮ್ಮ ಕಿರಿಕಿರಿಯಿಂದ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾರೆ. ಮನಸ್ಸಿಗೆ ಏನೋ ಒಂಥರ ಗೊಂದಲ, ಬೇಜಾರು, ಅಂದುಕೊಂಡಂತಹ ವಸ್ತು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಇನ್ನೂ ತಳಮಳ. ಯಾರನ್ನ ಎಷ್ಟೇ ತುಂಬ ಚೆನ್ನಾಗಿ ನೀವು ನಡ್ಕೊಂಡ್ರೂ ಕೂಡ ಅವರು ನಿಮ್ಮೊಂದಿಗೆ ವ್ಯವಹರಿಸಬೇಕಾದ್ರೆ ಆಡತಕ್ಕಂಥ ಮಾತುಗಳು ಮನಸ್ಸಿಗೆ ನಾನಾ ರೀತಿಯ ಚಿಂತೆಯನ್ನು ಕಾಡಿಸುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಷ್ಟರ ಮಟ್ಟಿಗೆ ಪ್ರಗತಿಯನ್ನು ವೃಷಭರಾಶಿಯರು ಈ ವಾರ ಕಾಣಕ್ಕೆ ಸಾಧ್ಯ ಇಲ್ಲ.
ಎಲ್ಲ ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು ಬಾಧಿಸತಕ್ಕಂಥದ್ದು ಪ್ರಮುಖವಾಗಿ. ಅಂದುಕೊಂಡಂತಹ ಸ್ಥಳಗಳಿಗೆ ಹೋಗೋಕ್ಕಾಗದೆ ಮನಸ್ಸಿಗೆ ಏನೋ ಇರುವಂಥ ಬೇಜಾರು, ಮನಸ್ತಾಪಗಳು, ಕುಟುಂಬದೊಂದಿಗೆ ನಾನಾ ರೀತಿಯ ವ್ಯಾಜ್ಯಗಳು ನಿಮ್ಮನ್ನು ಈ ವಾರ ಬಾಧಿಸುತ್ತೆ. ಅಂದರೆ ಈ ವಾರ ವೃಷಭ ರಾಶಿಯವರಿಗೆ ಅಷ್ಟು ಶುಭದ ವಾರವಲ್ಲ. ಶಕ್ತಿಯನುಸಾರವಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ. ವೃಷಭ ರಾಶಿಯವರು ಆಂಜನೇಯನ ಅನುಗ್ರಹದಿಂದ ಖಂಡಿತವಾಗಿ ಒಂದಷ್ಟು ಸಮಸ್ಯೆಗಳನ್ನು ಈ ವಾರ ದೂರ ಮಾಡಿಕೊಡ್ತೀರಾ. ಹಾಗೂ ಕೆಲಸದ ಕಾರ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕೂಡ ನೋಡುವಂತರಾಗ್ತೀರ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನು, ಮನ್ನಣೆಯನ್ನು ಮಿಥುನ ರಾಶಿಯವರು ಈ ವಾರ ಪಡೆದುಕೊಳ್ಳುವಿರಿ. ಕೆಲಸದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣ್ತೀರಾ. ಆತ್ಮೀಯ ಮಿತ್ರರು ನಿಮ್ಮ ಬೆಂಬಲವಾಗಿ ನಿಂತುಕೊಂಡು ಶಿವವನ್ನು ನಿಮಗೆ ನಾನಾ ರೀತಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಾರೆ. ಮನೆಯಲ್ಲಿರತಕ್ಕಂಥ ಹಿರಿಯರ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಮನಸ್ಸಿಗಿರತಕ್ಕಂತಹ ಕೆಲಸದ ವಿಚಾರದ ಗೊಂದಲಗಳು ದೂರವಾಗುತ್ತೆ. ಕೆಲಸದಲ್ಲಿ ಉತ್ತಮ ಹೆಸರನ್ನು ಅಂದರೆ ಉತ್ತಮ ಕೀರ್ತಿಯನ್ನು ಪಡೆದುಕೊಳ್ಳುವಂತರಾಗ್ತೀರಾ ಈ ವಾರ. ಅಂದ್ಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನಿಧಾನವಾಗಿ ಕೈಗೂಡತಕ್ಕಂಥ ವಾರ ಇದಾಗಿರುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಶುಭದ ವಾರ, ಲಾಭದಾಯಕ ವಾರ. ಎಲ್ಲ ರೀತಿಯ ಅಭಿವೃದ್ಧಿಯನ್ನು, ಎಲ್ಲ ರೀತಿಯ ಲಾಭವನ್ನು ಈ ವಾರ ಪಡೆದುಕೊಳ್ಳುವಂತರಾಗ್ತೀರಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಲಾಭಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗುತ್ತೆ. ಕಟಕ ರಾಶಿಯವರು ಈ ವಾರ ನಾನಾ ರೀತಿಯ ಧನಹಾನಿಯನ್ನು ನೋಡುವಂತರಾಗ್ತೀರ. ಎಷ್ಟೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅಪನಿಂದನೆಗಳು, ವಿವಾದಗಳು, ವಾದ ವಿವಾದಗಳು ನಿಮ್ಮನ್ನು ಕಾಡಿಸುವಂತಾಗತ್ತೆ. ಕೆಲಸದಲ್ಲಿ ನಾನಾ ರೀತಿಯ ಕಿರಿಕಿರಿಯನ್ನು ಕಾಣುವಂತಾಗ್ತೀರ. ಅನ್ನೆಸೆಸರಿ ಅಮೌಂಟ್ ಈ ವಾರ ಖರ್ಚಾಗತಕ್ಕಂಥ ಜಾಸ್ತಿ ಆಗುತ್ತೆ. ಸೇವಿಂಗ್ಸ್ ಈ ವಾರ ಮಾಡಲ್ಲ ಕಟಕ ರಾಶಿಯವರು, ಖರ್ಚು ಜಾಸ್ತಿ ಮಾಡ್ಕೊಳ್ತೀರಿ. ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅಷ್ಟೇ ಖರ್ಚನ್ನು ಈ ವಾರ ಇಟ್ಕೊಳ್ಳುವಂತರಾಗ್ತೀರ. ಮನಸ್ಸಿಗೆ ಏನೋ ಒಂಥರ ಗೊಂದಲ, ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನಿಮ್ಗೆ ಕಾಣಿಸುತ್ತೆ ಈ ವಾರ. ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡತಕ್ಕಂಥ ಸನ್ನಿವೇಶಗಳು ಈ ಸಲ ಬರೋದಿಲ್ಲ ಈ ವಾರ. ಮನಸ್ಸಲ್ಲಿ ನಾನಾ ರೀತಿಯ ದುಗುಡವನ್ನು ಇಟ್ಕೊಂಡು ನೀವೇ ಸ್ವಲ್ಪ ಕೊರಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿ ಮಾಡ್ಕೊಳ್ತೀರ. ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಈ ವಾರ ಪ್ರಯತ್ನ ಪಡಿ ಕಟಕ ರಾಶಿಯವರು. ಕೆಲಸ ಕಾರ್ಯದಲ್ಲೂ ಅಷ್ಟೇ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗತ್ತೆ. ನಿಮ್ಮ ಸಣ್ಣ ತಪ್ಪು ದೊಡ್ಡ ಮೊತ್ತದ ಬೆಲೆ ತೆತ್ತಬೇಕಾಗ್ಬೋದು, ಜಾಗ್ರತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಈ ವಾರ ಜಾಗ್ರತೆಯಿಂದಿರತಕ್ಕಂಥದ್ದು. ಕಟಕ ರಾಶಿಯವರು ಶಕ್ತಿಯನುಸಾರ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ. ರಾಯರ ಅನುಗ್ರಹದಿಂದ ಆಗತಕ್ಕಂಥ ಧನ ನಷ್ಟ, ಧನವ್ಯಯ ಸಂಪೂರ್ಣ ದೂರವಾಗುತ್ತೆ. ಲಕ್ಷ್ಮಿ ಅನುಗ್ರಹದಿಂದ ಉತ್ತಮ ಶಾಂತಿ ಹಾಗೂ ನೆಮ್ಮದಿಯನ್ನು ಕೂಡ ಕಾಣುವಂತರಾಗ್ತೀರ. ಶಕ್ತಿಯನುಸಾರ ಈ ವಾರ ರಾಘವೇಂದ್ರ ಆರಾಧನೆಯನ್ನು ಮಾಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಸಿಂಹರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ವಾರದ ಅಂತ್ಯ ಭಾಗದಲ್ಲಿ ಲಾಭವನ್ನು ನೋಡತಕ್ಕಂಥವರಾಗ್ತೀರ. ಧನ ಮಾನ ನಷ್ಟ ಆಗತಕ್ಕಂಥ ಚಾನ್ಸಸ್ ಇದೆ. ನಿಮ್ಮ ಆತ್ಮೀಯರೇ ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನು ನಿಮ್ಮ ಹತ್ರ ತಿಳಿದುಕೊಂಡು ನಿಮ್ಮನ್ನು ಆಟ ಆಡಿಸ್ಬಿಡ್ತಾರೆ ಈ ವಾರ, ಜಾಗ್ರತೆ. ದೂರದ ಪ್ರವಾಸ ಮಾಡತಕ್ಕಂಥ ಅನುಗ್ರಹವನ್ನು, ತೀರ್ಥಕ್ಷೇತ್ರಗಳ ದರ್ಶನ ಮಾಡತಕ್ಕಂಥ ಒಂದಷ್ಟು ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಉತ್ತಮ ಪುಣ್ಯವನ್ನು ಸಂಪಾದನೆ ಮಾಡಿ. ಆಡತಕ್ಕಂಥ ಮಾತಿನ ಮೇಲೆ ಸಿಂಹರಾಶಿ ನಿಗವಿರಲಿ. ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ಭವಿಷ್ಯದಲ್ಲಿ ಮುಳ್ಳಾಗತಕ್ಕಂಥದ್ದು.
ಧನವ್ಯಯ ಆಗತಕ್ಕಂಥದ್ದು, ಅನ್ನೆಸೆಸರಿ ಖರ್ಚು ಮಾಡ್ಕೊಳ್ತೀರಿ. ಸಂಪಾದನೆ ವಾರ ಸ್ವಲ್ಪ ಕಮ್ಮಿ ಇರುತ್ತೆ ಸಿಂಹರಾಶಿಯವರಿಗೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭವನ್ನು ಗಳಿಸತಕ್ಕಂಥದ್ದು ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಸಿಂಹರಾಶಿಯವರು ಈ ವಾರ ನಿಮ್ಮ ಕುಲದೇವರ ಆರಾಧನೆಯನ್ನು ತುಂಬ ಚೆನ್ನಾಗಿ ಮಾಡಿ. ಯಾರು ಕುಲದೇವರ ಆರಾಧನೆ ಮಾಡ್ತಾರೋ ಅವರೆಲ್ಲರ ಸಂಕಷ್ಟಗಳು ದೂರವಾಗುತ್ತೆ. ನಾವು ಹೇಳ್ತಾ ಇರ್ತೀವಿ, ಯಾವ ದೇವ್ರನ್ನ ಮರೆತರು ಮನೆ ದೇವ್ರನ್ನ ಮರಿಬೇಡಿ ಅಂತ. ಇದು ಸಿಂಹರಾಶಿ, ಕನ್ಯರಾಶಿ, ತುಲಾರಾಶಿ ಅಂತಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವರ್ಷಕ್ಕೆ ಒಂದು ಬಾರಿ ಆದರೂ ಕುಲದೇವರ ದರ್ಶನ ಮಿನಿಮಮ್ ದರ್ಶನವನ್ನು ಮಾಡ್ಕೊಂಡು ಬರಬೇಕು, ಸೇವೆಯನ್ನು ಮಾಡಿ. ಪ್ರತಿಯೊಂದು ಶುಭ ಕಾರ್ಯಕ್ರಮದಲ್ಲೂ ಕೂಡ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಮುನ್ನುಗ್ಗಿ ಖಂಡಿತ ಆ ಕೆಲಸದ ದಿಗ್ವಿಜಯ ಕಟ್ಟಿಟ್ಟ ಬತ್ತು. ಇದು ಸತ್ಯ. ಸ್ವಲ್ಪ ಈ ವಾರ ಜಾಗ್ರತೆಯಿಂದಿರತಕ್ಕಂಥದ್ದು ಸಿಂಹರಾಶಿಯವರು. ಮುಂದಿನ ರಾಶಿ ಕನ್ಯರಾಶಿ. ಕನ್ಯರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕನ್ಯರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಭವನ, ವಸ್ತು, ಆಭರಣವನ್ನು ತೆಗೆದುಕೊಳ್ಳತಕ್ಕಂತಹ ಉತ್ತಮ ಸೌಭಾಗ್ಯವನ್ನು, ಉತ್ತಮ ಅನುಗ್ರಹವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಕಳೆದು ಹೋದ ವಸ್ತು ಕೂಡ ಸಿಗತಕ್ಕಂಥದ್ದು ಈ ವಾರ ಕನ್ಯರಾಶಿಯವರಿಗೆ. ಹುಡುಕಿ ಅದರ ವಸ್ತುಗಳನ್ನು ಕಳ್ಕೊಂಬಿಟ್ಟಿದ್ರೆ, ಅಮೂಲ್ಯವಾದ ವ್ಯಕ್ತಿಗಳನ್ನು ದೂರ ಮಾಡಿಕೊಂಡಿದ್ರೆ, ಪಡೆದುಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ರು, ತಪ್ಪುಗಳನ್ನು ತಿದ್ಕೊಳ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಆಗ್ತಾ ಇಲ್ಲ, ಆ ಫಲ ಸಿಗ್ತಿಲ್ಲ ಅಂತ ಒದ್ದಾಡ್ತಿದ್ರಲ್ಲ, ಈ ವಾರ ಪ್ರಯತ್ನ ಪಡಿ. ಒಳ್ಳೆ ಲಾಭ ನೋಡ್ತೀರಿ. ಕಳೆದುಕೊಡತಕ್ಕಂಥ ವಸ್ತು, ವ್ಯಕ್ತಿಗಳು ನಿಮಗೆ ಸಿಗುವಂಥರ ಆಗ್ತಾರೆ. ಜೀವನದಲ್ಲಿ ನೆಮ್ಮದಿಯನ್ನು, ಶಾಂತಿಯನ್ನು ಕಾಣತಕ್ಕಂಥ ವಾರವಿದು. ಕನ್ಯರಾಶಿಯವರಿಗೆ ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತಾರೆ. ಖಂಡಿತ ಈ ವಾರ ಕನ್ಯರಾಶಿಯವರಿಗೆಲ್ಲವೂ ಚೆನ್ನಾಗಿದೆ. ಯಾವ ವಿಚಾರ ಈಡೇರಬೇಕು ಅಂತ ಅಂದ್ಕೊಂಡಿದ್ರ ಪ್ರಯತ್ನ ಚೆನ್ನಾಗಿ ಪಡಿ. ಖಂಡಿತ ಒಳ್ಳೆಯ ಲಾಭವನ್ನು, ಒಳ್ಳೆಯ ಅನುಗ್ರಹವನ್ನು ಪಡೆದುಕೊಳ್ಳುವಂತರಾಗ್ತಾರೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯ ಅನುಕೂಲವಿದೆ. ಈ ವಾರ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಲಾರಾಶಿಯವರು ಉತ್ತಮ ಅನುಕೂಲವನ್ನು ನೋಡುವಂತರಾಗ್ತೀರ. ಸುಖ ಭೋಜನವನ್ನು ಸವಿಯತಕ್ಕಂಥ ಅವಕಾಶ ಕೂಡ ನಿಮಗೆ ಲಭಿಸಿರತಕ್ಕಂಥದ್ದು. ನಿಮ್ಮೆಲ್ಲ ವ್ಯಾಜ್ಯಗಳು, ತೊಂದರೆಗಳು ದೂರವಾಗುತ್ತೆ. ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರವಿದು. ನಿಮ್ಮ ತಾಳ್ಮೆಗೆ ಖಂಡಿತ ಈ ವಾರ ಉತ್ತಮ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ಬೋದು. ಆತ್ಮೀಯರೊಂದಿಗೆ ಕೂತ್ಕೊಂಡು ಒಂದು ಹರಟೆ ಹೊಡ್ಕೊಂಡು ಒಳ್ಳೆ ಚೆನ್ನಾಗಿರತಕ್ಕಂಥ ಊಟ ಮಾಡತಕ್ಕಂತಹ, ಒಳ್ಳೆ ಮೆಮೊರೇಬಲ್ ಆಗಿರತಕ್ಕಂತಹ, ವ್ಯಾಲ್ಯೂಬಲ್ ಆಗಿರತಕ್ಕಂಥ ಸಮಯವನ್ನು ಕಳೆಯತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮನಸ್ಸಿಗಿರತಕ್ಕಂಥ ಒಂದಷ್ಟು ಮುನಿಸು ಹಾಗೂ ಕಸಿಬಿಸಿ ಆಗತಕ್ಕಂಥ ಒಂದಷ್ಟು ಸನ್ನಿವೇಶಗಳನ್ನು ಆತ್ಮೀಯರೊಂದಿಗೆ ಹೇಳಿ ಮನಸ್ಸನ್ನು ತಿಳಿ ಮಾಡಿಕೊಳ್ತೀರಾ. ಇರತಕ್ಕಂತಹ ಒಂದಷ್ಟು ಸಾಲ ಬಾಧೆಗಳು ತೀರೋಗಿ ಅದಕ್ಕೆ ಯಾವ ರೀತಿ ಹೊರಡೆ ಬರೋಕ್ಕೆ ಪ್ರಯತ್ನ ಪಡಬೇಕು ಎಲ್ಲವೂ ಕೂಡ ಪಟ್ಟು ಯಶಸ್ಸನ್ನು ಕಾಣ್ತೀರಾ. ಕೆಲಸದಲ್ಲೂ ಅಷ್ಟೇ ನಿಮ್ಮ ಕೆಲಸವನ್ನು ಗುರುತಿಸಿ ನಾನಾ ಅವಕಾಶಗಳು ಈ ವಾರ ನಿಮ್ಮ ಮನೆಯ ಬಾಗಿಲ ಬಳಿ ಬರತಕ್ಕಂಥದ್ದು. ಅಂದರೆ ತುಲಾರಾಶಿಯವರಿಗೆ ಈ ವಾರ ಶುಭದ ವಾರ, ಅಭಿವೃದ್ಧಿಯ ವಾರ. ಸ್ವಲ್ಪ ಡೆಡಿಕೇಶನ್ ಬೇಕಾಗುತ್ತೆ ಈ ವಾರ. ಇನ್ನು ಸ್ವಲ್ಪ ಯಥೇಚ್ಛವಾಗಿ ತುಲಾರಾಶಿಯವರು ಆ ಡೆಡಿಕೇಶನ್ ಇಟ್ಟು ಕೆಲಸವನ್ನು ಮಾಡಿದರೆ ಖಂಡಿತ ಯಾವ ಲಾಭ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಲಾಭ ದ್ವಿಗುಣವಾಗಿ ನಿಮಗೆ ಲಭಿಸತಕ್ಕಂಥ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಧನ, ಮಾನ ಹಾನಿಯಾಗತಕ್ಕಂಥದ್ದು ಜಾಗ್ರತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಪ್ರತಿಫಲವನ್ನು ಈ ವಾರ ಅಪೇಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಆದರೂ ಕೂಡ ಎಚ್ಚರಿಕೆ ಹೆಜ್ಜೆ ನೀಡಲಿಲ್ಲ ಅಂದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ವಾರವಲ್ಲ, ಚಾಲೆಂಜಿಂಗ್ ವಾರ.
ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗತಕ್ಕಂಥ ವಾರ. ಸ್ವಲ್ಪ ಮಟ್ಟಿಗೆ ಯಾಮಾರಾದರೂ ಕೂಡ ಮಾನಕ್ಕೆ ಪ್ರಾಣಕ್ಕೆ ಅತಿಯಾದ ಅಪವಾದಗಳು ಬರತಕ್ಕಂಥ ವಾರ ಇದಾಗಿರುತ್ತೆ. ಸ್ವಲ್ಪ ಜಾಗೃತ ಆಗಿರ್ಬೇಕು ನೀವು ಈ ವಾರ ವೃಶ್ಚಿಕ ರಾಶಿ. ಏನೋ ನಾನು ಸಾಧಿಸ್ಬಿಡ್ತೇನೆ ಅಂತ ತಿಳಿದಿದ್ದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಖಂಡಿತ ಕೈಯನ್ನು ಸುಟ್ಕೊಳ್ತೀರಿ. ಜಾಗ್ರತೆ. ಅದರ ತಾಳ್ಮೆ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಕೊನೆಯ ಮಟ್ಟಿಗೆ ಸ್ವಲ್ಪ ಮಟ್ಟಿಗಾದರೂ ಲಾಭವನ್ನು ನೋಡುವಂತಾಗ್ತಾರೆ. ವೃಶ್ಚಿಕ ರಾಶಿಯವರು ಈ ವಾರ ಗಣಪತಿ ಆರಾಧನೆ ಯಥೇಚ್ಛವಾಗಿ ಮಾಡಿ ಬರತಕ್ಕಂಥ ಸಂಪೂರ್ಣ ಸಂಕಷ್ಟಗಳನ್ನು ಗಣಪತಿ ದೂರ ಮಾಡಿಕೊಡ್ತಾನೆ. ಮನಸ್ಸಿನ ಎಲ್ಲ ಅಭಿಲಾಷೆಗಳು ಇಷ್ಟಾರ್ಥಗಳು ಈಡೇರುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ನಿಮಗಿಂತ ಮೇಲಿನ ಅಧಿಕಾರಿಗಳಿಂದ ಅಥವಾ ಮೇಲಿನ ಒಂದಷ್ಟು ಇನ್ಫ್ಲೂಯೆನ್ಸ್ ಪರ್ಸನ್ಸ್ಗಳಿಂದ ನಿಮಗೆ ತೊಂದರೆ ಆಗಿದೀತು. ಈ ವಾರ ಜೋಕೆ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಜಾಗ್ರತೆಯಿಂದ ಧನುರಾಶಿಯವರು ಮಾಡಬೇಕು. ಏನೇ ಅಂದ್ಕೊಂಡ್ರೂ ಕೂಡ ಆನ್ ಟೈಮ್ ಈ ವಾರ ಕೆಲಸ ಕಾರ್ಯಗಳು ಮುಕ್ತಾಯವಾಗೋದಿಲ್ಲ. ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿ ಧನುರಾಶಿಯವರು. ನೀವೆಲ್ಲ ತೆಗೆದುಕೊಂಡ ಕೆಲಸ ಕಾರ್ಯಗಳು ಇವತ್ತನ್ನ ಕೆಲಸ ನಾಳೆ, ನಾಳೆಯನ್ನ ಕೆಲಸ ನಾಳಿದ್ದು, ಈ ಥರ ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸದಲ್ಲಿ ಲಾಭವನ್ನು, ಉತ್ತಮ ಹೆಸರನ್ನು ಈ ವಾರ ಸಂಪಾದನೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಕೆಲಸದಲ್ಲಿ ನಾನಾ ರೀತಿಯ ಗೊಂದಲ, ಮನಸ್ಸಿನಲ್ಲಿ ಹಾಗೂ ಮನೆಯಲ್ಲಿ ಆಗತಕ್ಕಂಥ ಒಂದಷ್ಟು ಕಲಹಗಳಿಗೆ ಉತ್ತರವೇ ಸಿಗದೆ ಏಕಾಂಗಿಯಾಗಿ ಕೂತ್ಕೊಳ್ಳತಕ್ಕಂಥ ವಾರ ಇದಾಗಿರುತ್ತೆ ಧನುರಾಶಿಯವರಿಗೆ. ಧೃತಿಗೆಡೋದು ಬೇಡ. ತಾಳ್ಮೆಯಿಂದ ಜಾಗೃತವಾಗಿ ಕೆಲಸ ಕಾರ್ಯಗಳನ್ನು ನಿಭಾಯಿಸಿದರೆ ಖಂಡಿತವಾಗಿಯೂ ವಾರದ ಅಂತ್ಯಭಾಗದಲ್ಲಿ ಲಾಭವನ್ನು ನೋಡುವಂತಾಗ್ತಾರೆ. ಅಂದರೆ ಈ ವಾರ ಧನುರಾಶಿಯವರಿಗೆ ಅಷ್ಟು ಶುಭದ ವಾರವಲ್ಲ, ಎಚ್ಚರಿಕೆಯ ಹೆಜ್ಜೆ ಇಡತಕ್ಕಂಥ ವಾರವಾಗಿರುತ್ತೆ. ಈ ವಾರ ಶಕ್ತಿ ಅನುಸಾರವಾಗಿ ದುರ್ಗಾ ಪರಮೇಶ್ವರ ಆರಾಧನೆಯನ್ನು ಮಾಡಿ ಆ ದುರ್ಗೆ ಬರತಕ್ಕಂಥ ಸಂಪೂರ್ಣ ದುರ್ಗತಿಗಳನ್ನು ದೂರ ಮಾಡಿ ಉತ್ತಮ ರಕ್ಷಾ ಕವಚವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನಿಮಗೆ ಕೊಡುವಂತಾಗ್ತಾರೆ. ಹಾಗಾಗಿ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು ಶುಕ್ರವಾರ, ಮಂಗಳವಾರ ಪ್ರತಿನಿತ್ಯ ಭಗವತಿಯ ಕುಂಕುಮ ಅರ್ಚನೆ ಆಗಿರತಕ್ಕಂಥ ಕುಂಕುಮವನ್ನು ಧಾರಣೆ ಮಾಡ್ತಕ್ಕಂಥ ಈ ಥರ ನಾನಾ ಸೇವೆಗಳನ್ನು ಮಾಡಿ ಭಗವತಿ ಅನುಗ್ರಹ ಪಡೆದುಕೊಳ್ಳಿ. ಖಂಡಿತ ಈ ವಾರ ಸುಂದರವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ, ಉತ್ತಮ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳನ್ನು ಭಗವಂತ ಮಕರ ರಾಶಿಯವರಿಗೆ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಪ್ರವಾಸ ಯೋಗವನ್ನು ಕೊಟ್ಟಿರತಕ್ಕಂಥದ್ದು. ತೀರ್ಥ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಉತ್ತಮ ಆರೋಗ್ಯ ಸಹಿತವಾಗಿ ಪುಣ್ಯವನ್ನು ಸಂಪಾದನೆ ಮಾಡ್ತೀರಾ. ಮನಸ್ಸಿಗಿರತಕ್ಕಂಥ ಗೊಂದಲಗಳು ದೂರವಾಗುತ್ತೆ. ಆತ್ಮೀಯ ಸ್ನೇಹಿತರೊಂದಿಗೆ ಇನ್ನೊಂದು ಬಾರಿ ಯಥೇಚ್ಛವಾಗಿ ಆತ್ಮೀಯತೆ ಬೆಳೆಯುತ್ತೆ. ಮನಸ್ಸಿಗೆ ಸುಖ ಶಾಂತಿ ನೆಲೆಸತಕ್ಕಂಥದ್ದು ಹಾಗೂ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ನಾನಾ ರೀತಿಯ ಮನಸ್ತಾಪಗಳು, ಕುಟುಂಬದಲ್ಲಿರತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಪ್ರಮುಖ ಮಕರ ರಾಶಿ ವೃದ್ಧಿಯನ್ನು ಕಾಣ್ತಾರೆ. ಈ ವಾರ ದೂರದ ಪ್ರವಾಸ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಪ್ರವಾಸ ಮಾಡುವಂತರಾಗಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ. ಈ ವಾರ ಸ್ವಲ್ಪ ಖರ್ಚಾಗತಕ್ಕಂಥದ್ದು ಜಾಸ್ತಿ ಇರುತ್ತೆ ಮಕರ ರಾಶಿಯವರಿಗೆ. ಈ ವಾರ ಮಕರ ರಾಶಿಯವರು ಶುಭದ ವಾರ, ಅಭಿವೃದ್ಧಿಯ ವಾರ. ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂತಿದ್ರೂ ಈ ವಾರ ಶುರು ಮಾಡಿ ಖಂಡಿತ ಉತ್ತಮ ಲಾಭವನ್ನು, ಅಭಿವೃದ್ಧಿಯನ್ನು ಜೀವನದಲ್ಲಿ ನೋಡುವಂತಾಗ್ತೀರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 13 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವನ್ನು ನೋಡುವಂತಾಗ್ತೀರಾ. ಒಬ್ಬ ಹೆಣ್ಣು ಮಗು
ನಿಮಗೆಲ್ಲ ರೀತಿ ಅನುಕೂಲವನ್ನು ಸಹಾಯವನ್ನು ಈ ವಾರ ಮಾಡುವಂಥರಾಗ್ತಾರೋ, ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರು ಬೇಕಾರಾಗಿರ್ಬೋದು. ಸ್ತ್ರೀ ಸೌಖ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡುವಂಥರಾಗ್ತೀರ. ಉತ್ತಮ ಧನಾಕರ್ಷಣೆ ಈ ವಾರ ನಿಮಗಾಗತಕ್ಕಂಥದ್ದು. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂಥರಾಗ್ತೀರ. ಮನಸ್ಸಲ್ಲಿರತಕ್ಕಂತಹ ಒಂದಷ್ಟು ಗೊಂದಲಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೆಲೆಸತಕ್ಕಂಥ ವಾರ ಈ ವಾರ ಆಗಿರುತ್ತೆ. ಖಂಡಿತ ಈ ವಾರ ಕುಂಭರಾಶಿಯವರಿಗೆ ಶುಭದ ವಾರ ಹಾಗೂ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಾಗಿರತಕ್ಕಂಥದ್ದು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಮೀನರಾಶಿಯವರಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅಲ್ಪಮತಿಯ ಜಯವನ್ನು ವಾರದ ಮೊದಲನೇ ದಿನಗಳು ನೀವು ಅಪೇಕ್ಷೆ ಮಾಡ್ಬೋದು. ಹಾಗೆಯೇ ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಿರೋ ಶ್ರದ್ಧೆಯಿಂದ ಅಷ್ಟು ಲಾಭವನ್ನು ವಾರದ ಅಂತ್ಯಭಾಗದಲ್ಲಿ ಕಾಣುವಂತರಾಗ್ತದೆ. ಕಷ್ಟಪಟ್ಟ ಕೆಲಸಕ್ಕಷ್ಟೇ ಲಾಭವನ್ನು ಈ ವಾರ ಮೀನರಾಶಿ ಪಡೆದುಕೊಳ್ಬೇಕು. ಅತಿಯಾದ ಕಷ್ಟದಿಂದ ಅತಿಯಾದ ಕೆಲಸ ಕಾರ್ಯಗಳಿಂದ ಧನಲಾಭವಾಗುತ್ತೆ. ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಕಷ್ಟಗಳು ಈ ವಾರ ಯಥೇಚ್ಛವಾಗಿ ಮೀನರಾಶಿಯನ್ನು ಬಾಧಿಸತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸಗಳು ಅಂದುಕೊಂಡಂಥ ಸಮಯದಲ್ಲಿ ಅಂದರೆ ಈ ವಾರ ಆಗತಕ್ಕಂಥದ್ದು ತುಂಬ ಕಮ್ಮಿ. ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಕೂಡ ಅಂದ್ಕೊಂಡಿರತಕ್ಕಂಥ ಸಮಯದಲ್ಲಿ ಕೆಲಸ ಕಾರ್ಯಗಳು ಮುಕ್ತಾಯವಾಗೋದಿಲ್ಲ. ಅಂದರೆ 50-50 ಇದ್ದಂಗೆ ಈ ವಾರ ಮೀನರಾಶಿಯವರಿಗೆ. ಆದಷ್ಟು ಕಷ್ಟವನ್ನು ಪಡಿ, ಆನ್ ಟೈಮ್ ಕೆಲಸ ಎಷ್ಟಾಗುತ್ತೋ ಎಫೆಕ್ಟಿವ್ಲಿ ಕೆಲಸ ಮಾಡಿ. ಖಂಡಿತ ಭಗವಂತನ ಅನುಗ್ರಹದಿಂದ ಆ ಕೆಲಸ ಕಾರ್ಯದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಿ. ಈ ವಾರ ಮೀನರಾಶಿಯವರು ಶನೇಶ್ವರನ ಆರಾಧನೆ ಮಾಡಿ ಶಕ್ತಿನುಸಾರವಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡುವಂತರಾಗಿ, ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ದಾನ ಕೊಡತಕ್ಕಂಥದ್ದು ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಕೊಡತಕ್ಕಂಥರಾಗಿ, ಇಳಬತ್ತಿನ ಶನೇಶ್ವರನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥದ್ದು, ಆಂಜನೇಯನ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಬಡವರಿಗೆ ಅನ್ನದಾನಗಳನ್ನು ಮಾಡತಕ್ಕಂಥದ್ದು. ಒಂದೊತ್ತು ಊಟ ಕೊಡಿಸೋದು ಅನ್ನದಾನವೇ. 50 ಜನ ಕೊಡಿಸೋಕ್ತಿಲ್ವಾ? ಯೋಚನೆ ಮಾಡಿಬಿಡಿ. ಒಬ್ಬ ಹಸಿದ ವ್ಯಕ್ತಿಗೆ ಅನ್ನವನ್ನು ಒಂದು ದಿನದ ಅಂದರೆ ಒಂದು ಹೊತ್ತಿನಾದರೂ ಊಟವನ್ನು ಕೊಡಿಸಿ. ಖಂಡಿತ ಆ ಸಂಪೂರ್ಣ ಫಲ ನಿಮಗೆ ಪುಣ್ಯದ ಫಲ ಲಭಿಸತಕ್ಕಂಥದ್ದು. ತುಂಬ ಜನ ಕಮೆಂಟನ್ನು ಮಾಡಿದಿರಿ, ಹೇಗೆ ಕನ್ಸಲ್ಟೆನ್ಸಿ ತೆಗೆದುಕೊಳ್ಳೋದು, ಎಲ್ಲಿ ಸಿಗ್ತೀರಿ, ಹೇಗೆ ಅಂಥೇಳಿ. ಮೈಸೂರಿನಲ್ಲಿ ಕಚೇರಿ ಇದೆ, ಕುವೆಂಪು ನಗರದಲ್ಲಿ. ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಅಥವಾ ಬರೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ ಅಂದರೆ ಆನ್ಲೈನಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಸಂಪೂರ್ಣ ಸಮಸ್ಯೆಗಳಿಗೆ ಫೋನ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ಪರಿಹಾರವನ್ನು ಕೊಡಲಾಗುತ್ತೆ. ಜ್ಯೋತಿಷ್ಯ ಹಾಗೂ ವಾಸ್ತು, ಯಾರ್ದಾರ ಮನೆಯ ವಾಸ್ತು ಕರೆಕ್ಷನ್ ಮಾಡಿಸ್ಕೊಳ್ಬೇಕು, ಹೊಸ ಬಿಲ್ಡಿಂಗ್ಗಳು ಕಟ್ತಾ ಇದ್ದೀವಿ, ಅದು ಪ್ಲ್ಯಾನಿಂಗ್ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿಕೊಡ್ಬೇಕು, ಕಟ್ಟಿರ್ತಕ್ಕಂಥ ಮನೆ ಸರಿಯಾಗಿದೆಯಾ ಅಂತ ವಾಸ್ತುವನ್ನು ನೋಡ್ಕೊಳ್ತಕ್ಕಂಥದ್ದು, ಅಥವಾ ಫ್ಯಾಕ್ಟ್ರಿಗಳು ಆಲ್ಟ್ರೇಷನ್ಸ್ ಮಾಡ್ತಾ ಇದ್ದಾರೆ ಅಥವಾ ಮನೆಗಳನ್ನು ನವೀಕರಿಸ್ಕೊಳ್ಬೇಕು, ಒಂದ್ಸಲ ವಾಸ್ತು ಕರೆಕ್ಷನ್ ಮಾಡಿಸ್ಕೊಳ್ಬೇಕು ಅಂದರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಜ್ಯೋತಿಷ್ಯ ಹಾಗೂ ವಾಸ್ತು ಮುಖಾಂತರ ಸೂಕ್ತ ಪರಿಹಾರವನ್ನು ನಿಮಗೆ ಕೊಡಲಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆ ಭಗವಂತ ನಿಮ್ಮೆಲ್ಲರ ಮನಸ್ಸಿನ ಇಷ್ಟೈಷಗಳನ್ನು ಈ ವಾರ ಈಡೇರಿಸಿಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ. ಶುಭ.